ಇಬ್ಬರು ಈ ಆರೋಪದಲ್ಲಿ ಈಗ ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಒನ್ ಬೈ ಒನ್. ಇಲ್ಲಿ ಇನ್ಸಿಡೆಂಟ್ ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಕಾರ ಈ ಟೀಮ್ನಿಂದ 2 ಜನ ಅಕ್ಯೂಸ್ಡ್ ಅವರು ಇಲ್ಲಿರುವ 2 ವೀಲರಲ್ಲಿ ಧಾವಿಸಿ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಫಸ್ಟ್ ಇನ್ಫಾರ್ಮೇಷನ್ ನಮ್ಮ ಟೀಮ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು. ಆ ಇನ್ಫಾರ್ಮೇಷನನ್ನು ಹೈದರಾಬಾದ್ಗೆ ನಾವು ಕೊಟ್ಟಿದ್ದೇವೆ. ತಕ್ಷಣವೇ ಹೈದರಾಬಾದ್ ಕಂಟ್ರೋಲ್ ರೂಮ್ ಹೈದರಾಬಾದಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ. ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಈಗ ಹುಡುಕಾಡ್ತಿದ್ದಾರೆ. ಅವ್ರಿಗೆ ಒಂದು ಕೇಸ್ ಶೂಟೌಟ್ ಕೇಸ್, ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಒಂದು ಕೇಸ್ ಇದೆ. ಆದ್ದರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಇವನೇ ಅಂಗಿರೋದು ನಮಗೆ ಖಚಿತ ಆಗಿದೆ. ಒಬ್ಬರು ಐಡೆಂಟಿಫಿಕೇಶನ್ ಆಗಿದೆ. ಆದ್ದರಿಂದ இந்த ಕೇಸ್ ಬೇಗ ನಾವು ಪತ್ತೆ ಮಾಡೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಇಲ್ಲ, ಮೂಲ ಈಗ ನಾನು ತಿಳಿಸೋದಕ್ಕೆ ಬರುವುದಿಲ್ಲ. ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ತಕ್ಷಣವೇ ತೆಗೆದು ಹೇಳ್ತೇವೆ ನಾವು. ನಾವು ಒಂದೇ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ, ಎಲ್ಲ ಥರ ಆಸ್ಪೆಕ್ಟನ್ನು ತೊಗೊಳ್ತೇವೆ. ಅದು CCTV ಫೋಟೇಜ್ ಇರ್ಬೋದು, ಅಥವಾ ಸೆಲ್ ಫೋನ್ ಟವರ್ ಡಂಪ್ ಇರ್ಬೋದು, ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು. ಇದು ಎಲ್ಲರೂ ಕೂಡ ರೆಡಿ ಮಾಡ್ತೇವೆ. ಹಲವಾರು ಕ್ರೈಮ್ ಟೀಮನ್ನು ನಾವು ಯೋಚನೆ ಅವರು ಸಹಾಯವನ್ನು ನಾವು ತೊಗೊಂಡಿದ್ದೇವೆ. ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತೊಗೊಳ್ತಾ ಇದ್ದಾರೋ ಅದೇ ರೀತಿ ನಾವು ತಕ್ಷಣವೇ ಅವರ ಸಹಾಯವನ್ನು ತೊಗೊಳ್ತಾ ಇದ್ದೇವೆ. ಆದ್ದರಿಂದ ಭಾಳ ಸರಿಯಾಗಿ ನಾವು ಖಚಿತಪಡಿಸಿಕೊಂಡಿದ್ದೇವೆ. ಯಾರಿಗಿರೋದ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ. ಆದ್ದರಿಂದ ಅವನ ಅರೆಸ್ಟ್ ಮಾಡಬೇಕಿರೋ ಒಂದು ಕಾರ್ಯದಲ್ಲಿ ನಾವಿದ್ದೇವೆ.